ಫ್ರೆಂಡ್ಸ್, ಇವತ್ತು ನಾನು ಅಡುಗೆ ಸೋಡಾ ಯಾವುದನ್ನು ಬಳಸ್ತೇನೆ ಇವತ್ತು ಮನೇಲೇ ಕ್ರಿಸ್ಪಿಯಾಗಿ ಯಾವ ರೀತಿ ಹೆಲ್ದಿಯಾಗಿ ದೋಸೆನ ಮಾಡಿಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಇವತ್ತು ಟಿಫನಿಗೆ ಅಂತ ಚಿಂತೆ ಮಾಡ್ತಾಯಿದ್ರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನಾನಿಲ್ಲಿ ಅರ್ಧ ಕಪ್ ಮೊಸರು, ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ, ಬಿಳಿ ರವೆ ಅಂತೀವಲ್ಲ ಅದು. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಕ್ಯಾರೆಟು, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ರವೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಮೊಸರು ತೊಗೋಬೇಕಾಗತ್ತೆ. ನಾನಿಲ್ಲಿ ಅರ್ಧ ಕಪ್ ಮೊಸರು, ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ರವಾನ ತೊಗೊಂಡು ಒಂದು ಅರ್ಧ ಕಪ್ ಮೊಸರನ್ನ ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೋಬೇಕು. ಅದೇ ಮೊಸರು ಹಾಕಿರ್ತೀವಲ್ಲ ಅದೇ ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಅರ್ಧ ಕಪ್ ನೀರನ್ನ ಹಾಕ್ಕೋಬೇಕು. ಇಲ್ಲಿ ರವೆ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ನೀರು ಜಾಸ್ತಿ ಕುಡಿಯುತ್ತೆ. ಹಾಗಾಗಿ ನೋಡ್ತಾ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹಾಕ್ಕೋಬೇಕು ನೀರನ್ನ. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಅಡುಗೆ ಸೋಡಾನ ಬಳಸೋದೇ ಇಲ್ಲ ಇಲ್ಲಿ. ಹಾಗೆ ಅದೇ ಪಾತ್ರೆಯಲ್ಲೇ ಹೆಚ್ಚಿಟ್ಟಿರ್ತೀವಲ್ಲ ತರಕಾರಿ, ಈರುಳ್ಳಿ, ಕ್ಯಾರೆಟ್, ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಹಾಕ್ಕೋಬೇಕು. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಖಾರಕ್ಕೆ ನೀವು ಮೆಣಸಿನ್ಕಾಯಿ ಬಳಸಿದ್ರು ಬರುತ್ತೆ, ಇಲ್ಲಾಂದರೆ ಬರೀ ಖಾರ ಪುಡಿ ಹಾಕಿನೂ ಮಾಡ್ಕೋಬೋದು. ಇಲ್ಲಿ ನಾನು ಖಾರ ಪುಡಿ ಹಾಕ್ತಾಯಿಲ್ಲ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಇದನ್ನ ಸ್ಪೂನಲ್ಲಿ ಎಲ್ಲನೂ ಕಲಿಸ್ಕೋಬೇಕು. ಇಲ್ಲಿ ರವೆ ಬಳಸಿರೋದ್ರಿಂದ ಅದು ನೀರು ಜಾಸ್ತಿ ಹಿಡಿಯುತ್ತೆ. ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ದೋಸೆ ಹಿಟ್ಟು ಬರೋ ಹದದಲ್ಲಿ ಕಲಿಸ್ಕೋಬೇಕು. ಇದನ್ನ ನೀವು ಒಂದು ಸ್ವಲ್ಪ ಅದೇ ಬೌಲ್ ತೊಗೊಂಡಿರ್ತೀವಲ್ಲ ಅದರಲ್ಲೇ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ರಿ. ಹಾಗೆ ಇದನ್ನ ಒಂದು 2 ನಿಮಿಷ ನೆನೆಯೋಕೆ ಬಿಡಿ, ಯಾಕಂದರೆ ರವೆ ಹಾಕಿರ್ತೀವಲ್ಲ ಅದು ಒಂದು ಸ್ವಲ್ಪ ನೆನಿಬೇಕಷ್ಟೇ, ಭಾಳತ್ತೂ ಇಲ್ಲ. ಹಾಗೆ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಗಟ್ಟಿ ಆಗ್ತಾ ಬರುತ್ತೆ ತಿರುಗಿಸ್ದಂಗೆ. ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಯಾರಾದರೂ ಸಡನ್ಲಿ ಬಂದುಬಿಟ್ರೆ ಅವ್ರಿಗೆ ಏನು ಮಾಡಿಕೊಡ್ಬೇಕು ಅಂತ ತಿಳಿಯಲ್ಲ. ಸಾಯಂಕಾಲನಾದ್ರೂ ಈ ರೆಸಿಪಿನ ಮಾಡ್ಕೋಬೋದು. ಹಾಗೆ ಬೆಳಿಗ್ಗೆ ತಿಂಡಿಗಂದ್ರೂ ಮಾಡ್ಕೋಬೋದು. ಇದ್ರ ಜೊತೆ ಚಟ್ನಿ ಇದ್ರೂ ಬರುತ್ತೆ, ಇಲ್ಲದೇ ಇದ್ರೂ ಬರುತ್ತೆ. ಚಟ್ನಿ ಇಲ್ಲದೇ ಇದ್ರೂ, ಯಾಕೆಂದರೆ ತರಕಾರಿ ಹಾಕಿರ್ತೀವಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ಚಟ್ನಿ ಇದ್ದರೂ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಅಷ್ಟೇ. ಇವಾಗ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನ ಒಂದು 2 ನಿಮಿಷ ಬಿಟ್ಕೊಂಡ್ಬಿಟ್ಟು ತೊಗೋತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ತೊಗೊಂಡು ಇದು ಹಿಡ್ದಿರುತ್ತಲ್ಲ ನೀರು, ಅವನ್ ಮತ್ತೆ ನೋಡಿ ಇಲ್ಲಿ ನಾನು ಅಷ್ಟು ನೀರು ಹಾಕಿದರೂ ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು. ನೀರು ಸೇರಿಸ್ಕೊಂಡು ಕಲಿಸ್ಕೊಂಡು ಇದನ್ನ ನೀವು ದೋಸೆ ತವಾ ಅಥವಾ ಚಪಾತಿ ತವಾ ಇರುತ್ತಲ್ಲ, ಚಪಾತಿ ತವದ ಮೇಲೇನಾದರೂ ಹಾಕ್ಬೋದು, ದೋಸೆ ತವಾನಾದ್ರಲ್ಲೂ ಹಾಕ್ಕೋಬೋದು. ನಿಮಗೆ ಎಲ್ಲಿ ಯಾವ ಹಂಚಲ್ಲಾದ್ರೂ ಹಾಕ್ಕೋಬೋದು ಇದನ್ನ. ಹಾಗೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಇವಾಗ ರೆಡಿ ಆಯಿತು. ಇವಾಗ ದೋಸೆ ಹಿಟ್ಟು 5 ನಿಮಿಷದಲ್ಲಿ ದೋಸೆ ಕೂಡ ರೆಡಿ ಆಗುತ್ತೆ. ಮಕ್ಕಳು ಅವಾಗವಾಗ ಏನಾದರೂ ತಿನ್ನಲ್ಲ ಅಂತಂದಾಗ ಈ ರೀತಿ ವೆರೈಟಿ ಮಾಡಿಕೊಟ್ರೆ ಊಟನೂ ಮಾಡ್ತಾರೆ. ಹಾಗೆ ನಾನು ಇವಾಗ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹಂಚು ಕೂಡ ಕಾಯಾಗಿ ಇಟ್ಕೊಂಡಿದ್ದೀನಿ. ಹಂಚು ಕೂಡ ಕಾದಿದೆ. ಇವಾಗ ಅದರಲ್ಲಿ ಒಂದು ಸ್ವಲ್ಪ ಕೆಳಗಡೆ ನೀವು ಇನ್ನೊಂದು ಕಿಚನ್ ಟಿಪ್ಸ್ ಹೇಳಬೇಕು ಅಂತಂದರೆ, ನೀವು ನಾನ್ ಸ್ಟಿಕ್ ತವಾ ಬಳಸ್ತಾ ಇರ್ತೀರಲ್ಲ, ನೀವು ಅದರಲ್ಲಿ ನಾನ್ ಸ್ಟಿಕ್ ತವಾ ಬಳಸೋವಾಗ ನೀವು ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ದೋಸೆ ಹಾಕೋಕ್ಕೆ ಹೋಗಬೇಡಿ. ನಾನ್ ಸ್ಟಿಕ್ ತವಾ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಮತ್ತು ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಲ್ಲ, ಎಣ್ಣೆ ಏನೂ ಹಾಕಿಲ್ಲ ಫಸ್ಟಲ್ಲಿ. ಹಾಗೆ ಕಾದಾದಮೇಲೆ ದೋಸೆ ಹಾಕ್ತಾಯಿರೋದು. ಇದ್ರ ಮೇಲೆ ದೋಸೆ ಮೇಲೆ ನೀವು ಎಣ್ಣೆನ ಹಾಕಿಬಿಟ್ಟು ದೋಸೆನ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಚಪಾತಿ ಬೇಯ್ತಾ ಇರುತ್ತಲ್ಲ, ಚಪಾತಿ ಬೇಯುವಾಗೂ ಫಸ್ಟ್ ಎಣ್ಣೆ ಹಾಕಬೇಡಿ ನಾನ್ ಸ್ಟಿಕ್ ತವಾ ಬಳಸೋವಾಗ. ಚಪಾತಿ ತವದಲ್ಲಾದರೆ ಪರವಾಗಿಲ್ಲ. ಇದು ನಾನ್ ಸ್ಟಿಕ್ ಆಗಿರುತ್ತಲ್ಲ, ಫಸ್ಟೇ ಎಣ್ಣೆ ಹಾಕಿಬಿಟ್ರೆ ಬೇಗ ಕೆಟ್ಟೋಗ್ಬಿಡುತ್ತೆ ನಾನ್ ಸ್ಟಿಕ್ ತವಾ. ಹಾಗಾಗಿ ಇವಾಗ ದೋಸೆನೂ ಹಾಕಿದ್ದೀನಿ, ಅದ್ರ ಮೇಲೆ ಎಣ್ಣೆನೂ ಹಾಕಿದ್ದೀನಿ. ಹಾಕಿದಾದಮೇಲೆ ಇವಾಗ ದೋಸೆ ಕೂಡ ರೆಡಿ ಆಯಿತು ಒಂದು ಸೈಡು. ಮತ್ತು ಇದನ್ನ ಚೆನ್ನಾಗಿ ಹೊಳಿಸ್ಕೊಂಡು ಮತ್ತು ತಿರುವಿ ಹಾಕ್ಕೊಂಡು ಮತ್ತು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಇದು ಬೇಯೋಷ್ಟರಲ್ಲಿ ಮತ್ತು ಇನ್ನೊಂದು ಏನಾದರೂ ಕೆಲಸನೂ ಮಾಡ್ಕೋಬೋದು. ನೀವು ಈ ರೀತಿ ಒತ್ಕೊಂಡು ದೋಸೆನ ತಿರುವಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಒತ್ತಿ ಚೆನ್ನಾಗಿ ಬೇಯುತ್ತೆ. ಮತ್ತು ನಾನು ಇವಾಗ ಹೊಳಿಸ್ಬಿಟ್ಟು ಮತ್ತೆ ಒತ್ತುತ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹರಿತು ನನ್ನ ದೋಸೆ, ಯಾಕಂದರೆ ಅದು ಚೆನ್ನಾಗಿ ಬೇಯ್ದಿರಲಿಲ್ಲ ಇನ್ನೂ. ಹಾಗಾಗಿ ನಾನಿವಾಗ ಇದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ. ನಾನು ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ ಮಾಡಿಕೊಂಡು ಇದ್ರ ಜೊತೆ ತಿನ್ಬೋದು. ಇಲ್ಲಾಂದರೆ ಹಾಗೆ ತಿಂದರೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಹಾಗೇ ತಿಂತಾಯಿರೋದು. ಚೆನ್ನಾಗಿದೆ. ಬೆಳಗ್ಗೆ ಬೇಗನೆ ಎದ್ದು ಟಿಫನ್ ಮಾಡೋಕ್ಕೆ ಬೇಜಾರಾಗಿದ್ದರೆ ಬರೀ ಒಂದೇ ಥರ ದೋಸೆನ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ವೆರೈಟಿ ದೋಸೆ ರೀತಿಯಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ. ಈ ರೀತಿ ನೀವೇ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.